ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ ಈ ಒಂದು ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಿರುವಂತಹ ವಿಷಯನ ಡಿಸ್ಕಷನ್ ಮಾಡ್ತಾ ಇದ್ವಿ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಗೊಂದಲದೊಳಗಿದ್ರಿ. ಸೊ ಇದೊಂದಿಷ್ಟು ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಅನಿಸ್ಬೋದು, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನಿಸ್ಬೋದು. ಓಕೆ, ಸೊ ಇದನ್ನ ನಿಮ್ಗೆ ಕ್ಲೇರಿಫೈ ಮಾಡ್ತೀನಿ. ಏನ್ ಕ್ಲೇರಿಫೈ ಅಂತಂದ್ರ ಇಲ್ಲಿವರೆಗೂ ಬಹಳಷ್ಟು ಗೊಂದಲದೊಳಗಿತ್ತು ಈ ವರ್ಷದ ಅಡ್ಮಿಷನ್ ಪ್ರೊಸೀಜರ್ ಅಥವಾ ಈ ವರ್ಷದ ಅಡ್ಮಿಷನ್ ಪ್ರೊಸೀಜರ್ ಎಲಿಜಿಬಿಲಿಟಿ. ಹೌದಾ, ಈಗಾಗಲೇ ಬಹಳಷ್ಟು ಕಾಲೇಜ್ ಒಳಗಡೆ ನಿಮ್ಗೆ ಇರ್ಬೋದು SSLC ಮೇಲೆ ತಗೋಬಹುದು ನಾವು ಈ ವರ್ಷ, ಆದ್ಮೇಲೆ ಇಲ್ಲ ಈ ವರ್ಷ ನಾವು PUC ಒಳಗಡೆ ಮಾತ್ರ ತಗೊಂತೀವಿ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಗೆ ರಿಜೆಕ್ಟ್ ಮಾಡಿರ್ತಾರ, ಅಕ್ಸೆಪ್ಟ್ ಮಾಡಿರ್ತಾರ. ಸೊ ಹಂಗಾಗಿ ಬಹಳಷ್ಟು ಗೊಂದಲದೊಳಗಿದ್ರೆ ಎಲ್ರು. ಈಗ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅದರ ಜೊತೆಗೆ ನಿಮ್ಗೆ ಮೊದಲಿಗೆ ಏನಪ್ಪಾ ಅಂದ್ರೆ ಈ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲ, ಇದು ಇನ್ನೊಂದ್ ಹೆಸರು ಏನಪ್ಪಾ ಅಂದ್ರ ಈ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ ಕೋರ್ಸ್ ಅಂತ ಚೇಂಜ್ ಮಾಡಿದ್ದಾರೆ. ಈಗ ಇಷ್ಟವರೆಗೆ ನಾವು ಈ ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಇತ್ತಲ್ಲ, ಅದನ್ನ ಹೆಸರನ್ನ ಚೇಂಜ್ ಮಾಡಿ ಈಗ ಅದಕ್ಕೆ NCAHP ಅಂತ ಮಾಡಿದಾರೆ. ಓಕೆ, ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ ಅಂತ ಮಾಡಿದಾರೆ. ಸೊ ಇದರ ಪ್ರಕಾರ ಇಲ್ಲಿ ಏನ್ ಮಾಡಿದಾರೆ ಅಂದ್ರ ಆ ಒಂದು ಅಡ್ಮಿಷನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಚೇಂಜ್ ಮಾಡಿದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು SSLC ಮೇಲೆ ಮಾಡ್ಕೋಬೇಕು ಈ ಪ್ಯಾರಾಮೆಡಿಕಲ್ ನ, SSLC ಮೇಲೆ ನಾವು ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಯಾವುದೇ ಕೋರ್ಸ್ ಆಗಿರ್ಬೋದು, ಈ ಒಂದು DMLT, DHI, DOT, ಡಯಾಲಿಸಿಸ್ ಯಾವುದೇ ಕೋರ್ಸ್ ಆಗಿದ್ರು ಮಾಡ್ಕೋಬೇಕು ಅನ್ಕೊಂಡಿದ್ರಲ್ಲ, ಸೊ ಅದು ಇಲ್ಲಿವರೆಗೂ ಕೂಡ ಫುಲ್ ಸ್ಟಾಪ್ ಆಗುತ್ತಾ ಇನ್ ಮುಂದ. ಸೊ ಇನ್ ಮುಂದೆ ಏನಾಗುತ್ತೆ ಅಂದ್ರೆ ನಾವು SSLC ನ ಮರೆತು PUC ಸೈನ್ಸ್ ಮೇಲೆ ಮಾತ್ರ ಇದರ ಒಂದು ಕೋರ್ಸಿನ ಅಡ್ಮಿಷನ್ ತಗೋಬಹುದು ನಾವು, ಎನಿ ಕೋರ್ಸಸ್. ಓಕೆ, ಸೊ ಅದರೊಳಗಡೆ ನಾವು PCMB ನ ಹೊಂದಿರ್ಬೇಕು, ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಹೊಂದಾಗ ನಾವು ಈ ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಓಕೆ, ಇದು ನಿಮ್ಗೆ ಕೇವಲ 2 ವರ್ಷದ ಡ್ಯೂರೇಷನ್ ಇರ್ತೈತಿ ಈ ಒಂದು PUC ಸೈನ್ಸ್ ಮೇಲೆ. ಓಕೆ, ಅದನ್ನ ನಿಮ್ಗೆ ಸೆಮ್ ವೈಸ್ ಡಿವೈಡ್ ಮಾಡಿರ್ತಾರೆ. ಒಂದು ವರ್ಷಕ್ಕೆ 2 ಸೆಮ್ ಮಾಡಿದಾರೆ. ನೀವು 2 ವರ್ಷಕ್ಕೆ ಟೋಟಲ್ ಆಗಿ 4 ಸೆಮ್ಗಳನ್ನ ತಗೊಂತೀರಿ ನೀವು. ಓಕೆ, ಸೊ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಂತಂದ್ರ, ಸೊ ಈಗ ಕಂಪ್ಲೀಟ್ ಆಗಿ ನಾವು ಪ್ಯಾರಾಮೆಡಿಕಲ್ ಬೋರ್ಡ್ ಇದ್ದಾಗ 2025 ಕೂಡ ಅದರೊಳಗಡೆ ಟೋಟಲ್ ಆಗಿ 9 ಕೋರ್ಸ್ಗಳು ಇದ್ವು. ಓಕೆ, ಸೊ ಈಗ ಏನ್ ಮಾಡಿದಾರೆ ಅಂದ್ರ ಆ ಕೋರ್ಸ್ಗಳನ್ನು ಕೂಡ ರೆಡ್ಯೂಸ್ ಮಾಡಿದಾರ ಪ್ಯಾರಾಮೆಡಿಕಲ್ ಬೋರ್ಡ್ ದವರು. ಎಷ್ಟು ಕೋರ್ಸ್ ಅನ್ನ ಮಾಡಿದಾರ ಅಂತಂದ್ರ ಅದರಲ್ಲಿ 5 ಕೋರ್ಸ್ ಮಾತ್ರ ಮಾಡಿದಾರ. ಸೊ ಆ 5 ಕೋರ್ಸ್ ಯಾವ್ಯಾವು, ಅದರ ಜೊತೆಗೆ ರಿಮೂವ್ ಮಾಡಿರೋ 4 ಕೋರ್ಸ್ ಯಾವ್ಯಾವ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ರಿಮೂವ್ ಮಾಡಿರುವಂತಹ 4 ಕೋರ್ಸ್ ಯಾವಪ್ಪ ಅಂತಂದ್ರ ಮೊದಲಿಗೆ ಬರೋದು ಏನಪ್ಪಾ ಅಂದ್ರ ಈ ಒಂದು DHI, ಅದಾದ್ಮೇಲೆ ಈ ಒಂದು DPT, ಅದಾದ್ಮೇಲೆ ಈ ಒಂದು ಡೆಂಟಲ್ ಹೈಜಿನ್, ಅದಾದ್ಮೇಲೆ ಈ ಒಂದು DMRT ರೆಕಾರ್ಡಿಂಗ್ ಟೆಕ್ನಾಲಜಿ ಅಂತಲ್ಲ, ಆ 4 ಕೋರ್ಸಸ್ ಗಳನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದಾರ ಈ ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ನವರು. ಅದಾದ್ಮೇಲೆ ಈ ಒಂದು NCAP ಬೋರ್ಡ್ ದವರು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈಗ ಚಾಲ್ತಿ ಒಳಗಡೆ ಅಥವಾ ರನ್ನಿಂಗ್ ಒಳಗಿಡುವಂತಹ 5 ಕೋರ್ಸ್ಗಳು ಯಾವಪ್ಪ ಅಂತಂದ್ರ ಒಂದು DMLT, ಅದಾದ್ಮೇಲೆ ಡಯಾಲಿಸಿಸ್, ಆಮೇಲೆ DOT, ಅದಾದ್ಮೇಲೆ DOT ಅಂಡ್ AT, ಅದಾದ್ಮೇಲೆ ಈ ಒಂದು DMRT ಅಥವಾ DMIT ಅಂತ ಕರಿತೀವಿ ನಾವು, ರೇಡಿಯಾಲಜಿ ಅಥವಾ ಇಮೇಜಿಂಗ್ ಟೆಕ್ನಾಲಜಿ. ಇವು 5 ಕೋರ್ಸ್ಗಳು ಮಾತ್ರ ಇನ್ನು ಮುಂದೆ ಈ ಒಂದು NCAHP ಒಳಗಡೆ ರನ್ ಆಗ್ತಾವು. ಓಕೆ, ಸೊ ಇವು ನಿಮ್ಗೆ ಕಂಪ್ಲೀಟ್ ಆಗಿ ಈ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿರ್ಬೋದು, ಅದರ ಒಂದು ಯಾವ್ಯಾವ ಕೋರ್ಸ್ಗಳು ಉಳಿದಾವು ಈ ಒಂದು ಬೋರ್ಡ್ ಒಳಗಡೆ ಅಂತ ಹೇಳಿ ಇದ್ರ ಬಗ್ಗೆ ಮಾಹಿತಿ. ಸೊ ಯಾರಿಗಾದ್ರೂ ಡೌಟ್ಸ್ ಇತ್ತಂದ್ರ ನಿಮಗೆ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ಈಗ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್, ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ಯಾವಾಗ ಕರೀತಾರ ಅಂತ ಹೇಳಿ ಮಾಡಿರೋ ವಿಡಿಯೋ ಒಳಗಡೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಫೋನ್ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೂಡ ಕೇಳ್ತಾ ಇದ್ರಿ. ಏನಪ್ಪಾ ಅಂತಂದ್ರ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕ್ರಿ ಅಂತ ಕೇಳ್ತಾ ಇದ್ರಿ. ಸೊ ಓಕೆ, ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬಗ್ಗೆ ಡೌಟ್ ಇತ್ತಂದ್ರ ಈ ಗೌರ್ಮೆಂಟ್ ಸೀಟ್ ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ಕಮೆಂಟ್ ಒಳಗಡೆ ಕಮೆಂಟ್ ಮಾಡಿ, ಅದರೊಳಗಡೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಪ್ಲಸ್ ನಿಮ್ಗೆ ನಾವು ನಿಮ್ಮ ಅಪ್ಲಿಕೇಶನ್ ಅನ್ನು ಹಾಕೊಡುವಂತ ಪ್ರಯತ್ನ ಮಾಡ್ತೀವಿ. ಯಾರಿಗಾದ್ರೂ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಗೊಂದಲ ಇತ್ತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಅಪ್ಲಿಕೇಶನ್ ಹಾಕಿನೂ ಕೊಡ್ತೀವಿ. ಇನ್ನು ಕೂಡ ಈ ಒಂದು ನ್ಯಾಷನಲ್ ಕಮಿಷನ್ ಆಫ್ ಅಲೈಡ್ ಹೆಲ್ತ್ ಪ್ರೊಫೆಷನಲ್ ಕೋರ್ಸ್ ದವರು ಒಂದು ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ತಕ್ಷಣ ನಿಮ್ಗೆ ಅದರೊಳಗಡೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ನಮ್ಮ ಒಂದು ಚಾನಲ್ ನ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ತರ ವಿಡಿಯೋಸ್ ನೋಡ್ತಾ ಇರಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.